ಸುದ್ದಿ ನೋಡೋಣ. ಬುರುಡೆ ಗ್ಯಾಂಗ್ಗೆ ಸಂಕಷ್ಟವನ್ನ ಈ ಚಿನ್ನಯ್ಯ ತಂದಿಟ್ಟಿದ್ದಾನೆ. ಇವತ್ತು ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾನೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು ಏನೇನಾಯ್ತು ಅನ್ನೋದನ್ನ, ತಾನೇನೇನ್ ಮಾಡ್ದೆ ಅನ್ನೋದನ್ನ, ತನಗೆ ಯಾರ್ಯಾರು ಆಮಿಷ ಒಡ್ಡಿದ್ರು, ಯಾರ್ಯಾರು ಏನು ಹೇಳಬೇಕು ಅಂತ ಹೇಳಿದ್ರು, ಇದೆಲ್ಲದರ ಕುರಿತಾಗಿ ಸ್ವಇಚ್ಛಾ ಹೇಳಿಕೆಯನ್ನ ಇವತ್ತು ಚಿನ್ನಯ್ಯ ಕೋರ್ಟ್ನಲ್ಲಿ ನೀಡ್ತಾನೆ. ಸ್ವಇಚ್ಛಾ ಹೇಳಿಕೆ ಪೂರ್ಣಗೊಳ್ಳದ ಹಿನ್ನೆಲೆ ಇವತ್ತು ಕೂಡ ಆತ ಏನಾಯ್ತು ಅನ್ನೋದನ್ನ ತಾನೇ ಹೇಳ್ತಾನೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾನೆ. ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಆತನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಚಿನ್ನಯ್ಯ ಮೂರನೇ ಸಲ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾ ಇರೋದು. BNSS 183 ಇದರ ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ನೀಡ್ತಾನೆ. ಚಿನ್ನಯ್ಯ ಹೇಳಿಕೆಯಿಂದ ಬುರುಡೆ ಗ್ಯಾಂಗ್ ಲಾಕ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಇಲ್ಲಿವರೆಗೂ ಏನಾಯ್ತು, ನನ್ನನ್ನ ಹೇಗೆ ಇವರು ದಾಳವಾಗಿ ಬಳಸ್ಕೊಂಡ್ರು, ಏನ್ ಹೇಳೋದಕ್ಕೆ ಹೇಳಿದ್ರು, ಏನ್ ಫೀಡ್ ಮಾಡಿದ್ರು ನನಗೆ, ಅದೆಲ್ಲವನ್ನು ಕೂಡ ಇವತ್ತು ಚಿನ್ನಯ್ಯ ಹೇಳಿದಾನೆ ಆಲ್ರೆಡಿ. ಇನ್ನು ಕೂಡ ಆತನ ಸ್ವಇಚ್ಛಾ ಹೇಳಿಕೆ ಮುಗಿಯದ ಹಿನ್ನೆಲೆ, ಪೂರ್ಣ ಆಗದ ಹಿನ್ನೆಲೆ ಇವತ್ತು ಅಗೈನ್ ಮತ್ತೆ ಆತನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸಿ ಏನೇನು ಆಗಿದೆ ಎಲ್ಲವನ್ನ ಆತನಿಂದ ನ್ಯಾಯಾಧೀಶರ ಪ್ರಶ್ನೆ ಮಾಡ್ತಾರೆ. ಆತ ಸ್ವಇಚ್ಛಾ ಹೇಳಿಕೆ ನೀಡ್ತಾನೆ. ಹೆಚ್ಚಿನ ಸುದ್ದಿ ನೋಡೋಣ. ಬುರುಡೆ ಗ್ಯಾಂಗ್ಗೆ ಸಂಕಷ್ಟವನ್ನ ಈ ಚಿನ್ನಯ್ಯ ತಂದಿಟ್ಟಿದ್ದಾನೆ. ಇವತ್ತು ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾನೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು ಏನೇನಾಯ್ತು ಅನ್ನೋದನ್ನ, ತಾನೇನೇನ್ ಮಾಡ್ದೆ ಅನ್ನೋದನ್ನ, ತನಗೆ ಯಾರ್ಯಾರು ಆಮಿಷ ಒಡ್ಡಿದ್ರು, ಯಾರ್ಯಾರು ಏನು ಹೇಳಬೇಕು ಅಂತ ಹೇಳಿದ್ರು, ಇದೆಲ್ಲದರ ಕುರಿತಾಗಿ ಸ್ವಇಚ್ಛಾ ಹೇಳಿಕೆಯನ್ನ ಇವತ್ತು ಚಿನ್ನಯ್ಯ ಕೋರ್ಟ್ನಲ್ಲಿ ನೀಡ್ತಾನೆ. ಸ್ವಇಚ್ಛಾ ಹೇಳಿಕೆ ಪೂರ್ಣಗೊಳ್ಳದ ಹಿನ್ನೆಲೆ ಇವತ್ತು ಕೂಡ ಆತ ಏನಾಯ್ತು ಅನ್ನೋದನ್ನ ತಾನೇ ಹೇಳ್ತಾನೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾನೆ. ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಆತನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಚಿನ್ನಯ್ಯ ಮೂರನೇ ಸಲ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾ ಇರೋದು. BNSS 183 ಇದರ ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ನೀಡ್ತಾನೆ. ಚಿನ್ನಯ್ಯ ಹೇಳಿಕೆಯಿಂದ ಬುರುಡೆ ಗ್ಯಾಂಗ್ ಲಾಕ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಇಲ್ಲಿವರೆಗೂ ಏನಾಯ್ತು, ನನ್ನನ್ನ ಹೇಗೆ ಇವರು ದಾಳವಾಗಿ ಬಳಸ್ಕೊಂಡ್ರು, ಏನ್ ಹೇಳೋದಕ್ಕೆ ಹೇಳಿದ್ರು, ಏನ್ ಫೀಡ್ ಮಾಡಿದ್ರು ನನಗೆ, ಅದೆಲ್ಲವನ್ನು ಕೂಡ ಇವತ್ತು ಚಿನ್ನಯ್ಯ ಹೇಳಿದಾನೆ ಆಲ್ರೆಡಿ. ಇನ್ನು ಕೂಡ ಆತನ ಸ್ವಇಚ್ಛಾ ಹೇಳಿಕೆ ಮುಗಿಯದ ಹಿನ್ನೆಲೆ, ಪೂರ್ಣ ಆಗದ ಹಿನ್ನೆಲೆ ಇವತ್ತು ಅಗೈನ್ ಮತ್ತೆ ಆತನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸಿ ಏನೇನು ಆಗಿದೆ ಎಲ್ಲವನ್ನ ಆತನಿಂದ ನ್ಯಾಯಾಧೀಶರ ಪ್ರಶ್ನೆ ಮಾಡ್ತಾರೆ. ಆತ ಸ್ವಇಚ್ಛಾ ಹೇಳಿಕೆ ನೀಡ್ತಾನೆ. ಹೆಚ್ಚಿನ ಸುದ್ದಿ ನೋಡೋಣ. ಬುರುಡೆ ಗ್ಯಾಂಗ್ಗೆ ಸಂಕಷ್ಟವನ್ನ ಈ ಚಿನ್ನಯ್ಯ ತಂದಿಟ್ಟಿದ್ದಾನೆ. ಇವತ್ತು ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾನೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು ಏನೇನಾಯ್ತು ಅನ್ನೋದನ್ನ, ತಾನೇನೇನ್ ಮಾಡ್ದೆ ಅನ್ನೋದನ್ನ, ತನಗೆ ಯಾರ್ಯಾರು ಆಮಿಷ ಒಡ್ಡಿದ್ರು, ಯಾರ್ಯಾರು ಏನು ಹೇಳಬೇಕು ಅಂತ ಹೇಳಿದ್ರು, ಇದೆಲ್ಲದರ ಕುರಿತಾಗಿ ಸ್ವಇಚ್ಛಾ ಹೇಳಿಕೆಯನ್ನ ಇವತ್ತು ಚಿನ್ನಯ್ಯ ಕೋರ್ಟ್ನಲ್ಲಿ ನೀಡ್ತಾನೆ. ಸ್ವಇಚ್ಛಾ ಹೇಳಿಕೆ ಪೂರ್ಣಗೊಳ್ಳದ ಹಿನ್ನೆಲೆ ಇವತ್ತು ಕೂಡ ಆತ ಏನಾಯ್ತು ಅನ್ನೋದನ್ನ ತಾನೇ ಹೇಳ್ತಾನೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾನೆ. ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಆತನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಚಿನ್ನಯ್ಯ ಮೂರನೇ ಸಲ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾ ಇರೋದು. BNSS 183 ಇದರ ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ನೀಡ್ತಾನೆ. ಚಿನ್ನಯ್ಯ ಹೇಳಿಕೆಯಿಂದ ಬುರುಡೆ ಗ್ಯಾಂಗ್ ಲಾಕ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಇಲ್ಲಿವರೆಗೂ ಏನಾಯ್ತು, ನನ್ನನ್ನ ಹೇಗೆ ಇವರು ದಾಳವಾಗಿ ಬಳಸ್ಕೊಂಡ್ರು, ಏನ್ ಹೇಳೋದಕ್ಕೆ ಹೇಳಿದ್ರು, ಏನ್ ಫೀಡ್ ಮಾಡಿದ್ರು ನನಗೆ, ಅದೆಲ್ಲವನ್ನು ಕೂಡ ಇವತ್ತು ಚಿನ್ನಯ್ಯ ಹೇಳಿದಾನೆ ಆಲ್ರೆಡಿ. ಇನ್ನು ಕೂಡ ಆತನ ಸ್ವಇಚ್ಛಾ ಹೇಳಿಕೆ ಮುಗಿಯದ ಹಿನ್ನೆಲೆ, ಪೂರ್ಣ ಆಗದ ಹಿನ್ನೆಲೆ ಇವತ್ತು ಅಗೈನ್ ಮತ್ತೆ ಆತನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸಿ ಏನೇನು ಆಗಿದೆ ಎಲ್ಲವನ್ನ ಆತನಿಂದ ನ್ಯಾಯಾಧೀಶರ ಪ್ರಶ್ನೆ ಮಾಡ್ತಾರೆ. ಆತ ಸ್ವಇಚ್ಛಾ ಹೇಳಿಕೆ ನೀಡ್ತಾನೆ. ಹೆಚ್ಚಿನ ಸುದ್ದಿ ನೋಡೋಣ. ಬುರುಡೆ ಗ್ಯಾಂಗ್ಗೆ ಸಂಕಷ್ಟವನ್ನ ಈ ಚಿನ್ನಯ್ಯ ತಂದಿಟ್ಟಿದ್ದಾನೆ.
ಇವತ್ತು ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾನೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು ಏನೇನಾಯ್ತು ಅನ್ನೋದನ್ನ, ತಾನೇನೇನ್ ಮಾಡ್ದೆ ಅನ್ನೋದನ್ನ, ತನಗೆ ಯಾರ್ಯಾರು ಆಮಿಷ ಒಡ್ಡಿದ್ರು, ಯಾರ್ಯಾರು ಏನು ಹೇಳಬೇಕು ಅಂತ ಹೇಳಿದ್ರು, ಇದೆಲ್ಲದರ ಕುರಿತಾಗಿ ಸ್ವಇಚ್ಛಾ ಹೇಳಿಕೆಯನ್ನ ಇವತ್ತು ಚಿನ್ನಯ್ಯ ಕೋರ್ಟ್ನಲ್ಲಿ ನೀಡ್ತಾನೆ. ಸ್ವಇಚ್ಛಾ ಹೇಳಿಕೆ ಪೂರ್ಣಗೊಳ್ಳದ ಹಿನ್ನೆಲೆ ಇವತ್ತು ಕೂಡ ಆತ ಏನಾಯ್ತು ಅನ್ನೋದನ್ನ ತಾನೇ ಹೇಳ್ತಾನೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾನೆ. ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಆತನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಚಿನ್ನಯ್ಯ ಮೂರನೇ ಸಲ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾ ಇರೋದು. BNSS 183 ಇದರ ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ನೀಡ್ತಾನೆ. ಚಿನ್ನಯ್ಯ ಹೇಳಿಕೆಯಿಂದ ಬುರುಡೆ ಗ್ಯಾಂಗ್ ಲಾಕ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಇಲ್ಲಿವರೆಗೂ ಏನಾಯ್ತು, ನನ್ನನ್ನ ಹೇಗೆ ಇವರು ದಾಳವಾಗಿ ಬಳಸ್ಕೊಂಡ್ರು, ಏನ್ ಹೇಳೋದಕ್ಕೆ ಹೇಳಿದ್ರು, ಏನ್ ಫೀಡ್ ಮಾಡಿದ್ರು ನನಗೆ, ಅದೆಲ್ಲವನ್ನು ಕೂಡ ಇವತ್ತು ಚಿನ್ನಯ್ಯ ಹೇಳಿದಾನೆ ಆಲ್ರೆಡಿ. ಇನ್ನೂ ಕೂಡ ಆತನ ಸ್ವಇಚ್ಛಾ ಹೇಳಿಕೆ ಮುಗಿಯದ ಹಿನ್ನೆಲೆ, ಪೂರ್ಣ ಆಗದ ಹಿನ್ನೆಲೆ ಇವತ್ತು ಅಗೈನ್ ಮತ್ತೆ ಆತನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರುಪಡಿಸಿ ಏನೇನು ಆಗಿದೆ ಎಲ್ಲವನ್ನ ಆತನಿಂದ ನ್ಯಾಯಾಧೀಶರ ಪ್ರಶ್ನೆ ಮಾಡ್ತಾರೆ. ಆತ ಸ್ವಇಚ್ಛಾ ಹೇಳಿಕೆ ನೀಡ್ತಾನೆ. ಹೆಚ್ಚಿನ ಸುದ್ದಿ ನೋಡೋಣ. ಬುರುಡೆ ಗ್ಯಾಂಗ್ಗೆ ಸಂಕಷ್ಟವನ್ನ ಈ ಚಿನ್ನಯ್ಯ ತಂದಿಟ್ಟಿದ್ದಾನೆ. ಇವತ್ತು ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾನೆ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು ಏನೇನಾಯ್ತು ಅನ್ನೋದನ್ನ, ತಾನೇನೇನ್ ಮಾಡ್ದೆ ಅನ್ನೋದನ್ನ, ತನಗೆ ಯಾರ್ಯಾರು ಆಮಿಷ ಒಡ್ಡಿದ್ರು, ಯಾರ್ಯಾರು ಏನು ಹೇಳಬೇಕು ಅಂತ ಹೇಳಿದ್ರು, ಇದೆಲ್ಲದರ ಕುರಿತಾಗಿ ಸ್ವಇಚ್ಛಾ ಹೇಳಿಕೆಯನ್ನ ಇವತ್ತು ಚಿನ್ನಯ್ಯ ಕೋರ್ಟ್ನಲ್ಲಿ ನೀಡ್ತಾನೆ. ಸ್ವಇಚ್ಛಾ ಹೇಳಿಕೆ ಪೂರ್ಣಗೊಳ್ಳದ ಹಿನ್ನೆಲೆ ಇವತ್ತು ಕೂಡ ಆತ ಏನಾಯ್ತು ಅನ್ನೋದನ್ನ ತಾನೇ ಹೇಳ್ತಾನೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾನೆ. ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಆತನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಚಿನ್ನಯ್ಯ ಮೂರನೇ ಸಲ ಚಿನ್ನಯ್ಯ ಸ್ವಇಚ್ಛಾ ಹೇಳಿಕೆಯನ್ನ ನೀಡ್ತಾ ಇರೋದು. BNSS 183 ಇದರ ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಚಿನ್ನಯ್ಯ ನೀಡ್ತಾನೆ. ಚಿನ್ನಯ್ಯ ಹೇಳಿಕೆಯಿಂದ ಬುರುಡೆ ಗ್ಯಾಂಗ್ ಲಾಕ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಇಲ್ಲಿವರೆಗೂ ಏನಾಯ್ತು, ನನ್ನನ್ನ ಹೇಗೆ ಇವರು ದಾಳವಾಗಿ ಬಳಸ್ಕೊಂಡ್ರು, ಏನ್ ಹೇಳೋದಕ್ಕೆ ಹೇಳಿದ್ರು, ಏನ್ ಫೀಡ್ ಮಾಡಿದ್ರು ನನಗೆ, ಅದೆಲ್ಲವನ್ನು ಕೂಡ ಇವತ್ತು ಚಿನ್ನಯ್ಯ ಹೇಳಿದಾನೆ ಆಲ್ರೆಡಿ. ಇನ್ನೂ ಕೂಡ ಆತನ ಸ್ವಇಚ್ಛಾ ಹೇಳಿಕೆ ಮುಗಿಯದ ಹಿನ್ನೆಲೆ, ಪೂರ್ಣ ಆಗದ ಹಿನ್ನೆಲೆ ಇವತ್ತು ಅಗೈನ್ ಮತ್ತೆ ಆತನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರುಪಡಿಸಿ ಏನೇನು ಆಗಿದೆ ಎಲ್ಲವನ್ನ ಆತನಿಂದ ನ್ಯಾಯಾಧೀಶರ ಪ್ರಶ್ನೆ ಮಾಡ್ತಾರೆ. ಆತ ಸ್ವಇಚ್ಛಾ ಹೇಳಿಕೆ ನೀಡ್ತಾನೆ. ಹೆಚ್ಚಿನ